ಇವತ್ತಿನ ದಿವಸ APS ಕಾಲೇಜಲ್ಲಿ ನಡೆದ ತ್ಯಾಗರಾಜರ ಮಹೋತ್ಸವದಲ್ಲಿ ನಿಮಗೆ ಪರಿಚಯ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ಇಲ್ಲಿ ಇವತ್ತಿನ ದಿವಸ ತುಂಬ ಚೆನ್ನಾಗಿತ್ತು. ಹಾಡುಗಾರಿಕೆ ಎಲ್ಲ ಕೂಡ ಭಾಳ ಜನ ಸೇರಿದ್ರು. ತುಂಬ ಅರೇಂಜ್ಮೆಂಟ್ ಅಂತೂ ಸೂಪರ್ ಆಗಿತ್ತು. ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಅವರು ಕೂಡ ಬಂದಿದ್ದರು. ಇಲ್ಲಿ ಇನ್ನೊಂದು ವಿಶೇಷ ನಿಮ್ಗೆ ಏನು ಹೇಳಬೇಕು ಅಂದರೆ, ಇಲ್ಲಿ ನನ್ನ ಮಗ ಚೇತನ್ ಶರ್ಮಾ ಅವನಿಗೆ ಕೂಡ ಇಂಟರ್ನ್ಯಾಷನಲ್ ಸ್ವಿಮ್ಮರ್ ಅಂತ ಸ್ಟೇಟ್ ಅವಾರ್ಡ್ ತ್ಯಾಗರಾಜ ರತ್ನ ಅಂತ ಹೇಳಿ ಕೊಟ್ಟರು. ನನಗೆ ಅದು ಅತ್ಯಂತ ಸಂತೋಷದ ವಿಷಯ ಅಂತ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. विद्वान मैथिली, श्रीमती विद्वान मैथिली, श्रीमती डॉक्टर ललिता चलन, प्रसिद्ध संगीत कला सरस्वती संगीत कलाविದರು. ಅವರ ಅಪಾರವಾದಂತಹ ಕೊಡುಗೆ ಈ ಒಂದು ವೇದಿಕೆಯಲ್ಲಿ ಶ್ರೀ ಚೇತನ್ ಶರ್ಮಾ ಭಾರತವನ್ನ ಪ್ರತಿನಿಧಿಸಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಸಾಕಷ್ಟು ಮೆಡಲ್ಗಳನ್ನ ಶ್ರೀಯುತರು ತಂದಿದ್ದಾರೆ. ರಾಷ್ಟ್ರೀಯ ಈಜುಪಟು ಶ್ರೀ ಚೇತನ್ ಶರ್ಮಾ. ಮುಂದಿನ 5 ಸಾಧಕರನ್ನ ನಾನು ಕರಿತೀನಿ, ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತೇನೆ. ಶ್ರೀ ಪ್ರಹ್ಲಾದ್ ಗುಡಿ, ಶ್ರೀಮತಿ ಭವ್ಯ, ಶ್ರೀ ಡಾಕ್ಟರ್ ರವೀಂದ್ರ ಕೃಷ್ಣಗಿ, ಶ್ರೀಮತಿ ಉಷಾ ರಾಜಮೂರ್ತಿ, ಶ್ರೀ ಡಾಕ್ಟರ್ ಲಕ್ಷ್ಮೀಕಾಂತ್. ಮುಲುಕುನಾಡು ಸಂಘದ ಕಮಿಟಿ ಮೆಂಬರ್ಸ್ ಎಲ್ಲರೂ ಸ್ಟೇಜ್ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೇವೆ. ಅರ್ಥಪೂರ್ಣವಾಗಿ ಈ ಅವರ ಒಂದು ಏನು ಭವ್ಯವಾದಂಥ ಭಕ್ತಿಗೀತೆಗಳನ್ನು
ಇವತ್ತು ಇಲ್ಲಿ ಹಾಡೋ ಮುಖಾಂತರ ಅವರನ್ನು ಸ್ಮರಣೆ ಮಾಡ್ತಕ್ಕಂಥ, ಆರಾಧನೆ ಮಾಡ್ತಕ್ಕಂಥ ಒಂದು ಸಮಾರಂಭದ ಸಭೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾದಂಥ ಅಶೋಕ್ ಹಾರ್ನೀರವರೇ, ನಮ್ಮ ಬ್ರಾಹ್ಮಣ ಮಂಡಳಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಅಶೋಕ್ ಜಯಸಿಂಹ ಅವರೇ, ಹಾಗೂ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಸಂಘದ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರೇ, ಕಾರ್ಯದರ್ಶಿಗಳಾದಂಥ ಚಂದ್ರಶೇಖರ್ ಅವರೇ, ಇತರ ಎಲ್ಲ ಗಣ್ಯರೇ ಹಾಗೂ ನಮ್ಮ ನಿರಂಜನ್ ರಾವ್ ಅವರು ಕೂಡ ಉಪಸ್ಥಿತಿದ್ದಾರೆ. ಎಲ್ಲ ಸಹೋದರ ಸಹೋದರಿಯರೇ, ಇಲ್ಲಿ ಅತ್ಯಂತ ಒಂದು ಬಹಳ ಸುಂದರವಾದಂಥ ಏನು ಸಂಗೀತದ ನಾವು ನೋಡೋದಕ್ಕೆ ಕೇಳೋದಕ್ಕೆ ತಾವೆಲ್ಲ ಬಂದಿದ್ದೀರಾ. ನಾವೇನು ಹೆಚ್ಚು ಭಾಷಣ ಮಾಡುವಂಥ ಅಗತ್ಯ ಏನಿಲ್ಲ. ಇವತ್ತು ನಮ್ಮ ಮುಲುಕ್ನಾಡು ಮಹಾಸಂಘ ಏನಿದೆ, ಇದು ತಮ್ಮ ಒಂದು ಪಾರಂಪರಿಕ ಸಾಂಸ್ಕೃತಿಕ ಒಂದು ಏನು ಆ ಜಗತ್ತಿದೆ ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಮತ್ತು ಸದಾಕಾಲ ಇವತ್ತಿನ ಒಂದು ಜನಾಂಗಕ್ಕೆ ಅದರ ಬಗ್ಗೆ ಪರಿಚಯಿಸ್ತಕ್ಕಂಥದ್ದು. ಮತ್ತು ಅನೇಕ ಇವತ್ತು ಸಂತೋಷ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವೇದಿಕೆಯ ಈ ಕಾರ್ಯಕ್ರಮದಲ್ಲಿ ಕೇವಲ ಹಿರಿಯರು ಮಾತ್ರ ಅಲ್ಲ, ಎಲ್ಲ ಮಕ್ಕಳು ಮತ್ತು ಚಿಕ್ಕವರು ಕೂಡ ಇರೋದು ಬಹಳ ಸಂತೋಷದ ವಿಷಯ. ಅಂದರೆ ಇವತ್ತಿನ ಒಂದು ಜನಾಂಗ ಕೂಡ ಈ ಒಂದು ಕಲೆ, ಸಂಸ್ಕೃತಿ, ಸಂಗೀತ ಇದೆಲ್ಲ ನಾವು ಉಳಿಸ್ಕೊಂಡು ಹೋಗುವಂಥದ್ದು ಬಹಳ ಮುಖ್ಯ. ನಮ್ಮ ಭಾರತ ದೇಶದ ಒಂದು ಅತ್ಯಂತ ಪ್ರಾಚೀನ ದೇಶ. ನಾನಾ ಪದ್ಧತಿಗಳು, ಸಂಸ್ಕೃತಿಗಳು ಮತ್ತು